ಬಂದ್ಬಿಟ್ಟು ಆ, ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಪರ್ಟಿಕ್ಯುಲರ್ ಕೋರ್ಸ್ಗಳನ್ನು ಹೇಗೆ ಖರೀದಿಸಲಾಗುತ್ತೆ ಅಂತೇಳಿ ನೋಡೋಣ. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಈಗ ರೀಸೆಂಟಾಗಿ ನಮ್ದು ಏನು ಒಂದು ಎಥಿಕಲ್ ಹ್ಯಾಕಿಂಗ್ ಅಂತೇಳಿ ಕೋರ್ಸ್ ಬಿಡ್ತಾ ಇದ್ದೀನಲ್ಲ, ಈ ಕೋರ್ಸಲ್ಲಿ ನಾನು ಬಂದ್ಬಿಟ್ಟು ನಮ್ಮದು ವೆಬ್ಸೈಟ್ ಇದೆ, ಓಕೆನಾ. cybertraveler.in ಅಂತ ವೆಬ್ಸೈಟ್ ಬರುತ್ತೆ. ವೆಬ್ಸೈಟಲ್ಲಿ ಬಂದ ತಕ್ಷಣ ನಿಮಗೆ ಸ್ಕ್ರಾಲ್ ಮಾಡ್ತಾ ಇದ್ರೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಅಡ್ವಾನ್ಸ್ ಸೋರ್ಸಿಂಟ್ ಅಂತ ಒಂದು ಕೋರ್ಸ್ ಇದೆ, ಓಕೆನಾ. ಇದು ಆದಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲೊಂದು ಕೋರ್ಸ್ ಬರುತ್ತೆ ಇದ್ರ ಕೆಳಗಡೆ. ಹೆಸರು ಬಂದ್ಬಿಟ್ಟು ಎಥಿಕಲ್ ಹ್ಯಾಕಿಂಗ್ ಬಿಗಿನರ್ ಟು ಇಂಟರ್ಮೀಡಿಯೇಟ್ ಅಂತ. ನೀವು ಇಲ್ಲಿ ಜಸ್ಟ್ ಎನ್ರೋಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ನಿಮಗೆ ಡೈರೆಕ್ಟಾಗಿ ಈ ಥರ ಕೋರ್ಸ್ ಪೇಜಸ್ಸಿಗೆ ಕರ್ಕೊಂಬರುತ್ತೆ, ಓಕೆನಾ. ಅದು ಇವತ್ತು ಅಪ್ಡೇಟ್ ಆಗಿರುತ್ತೆ, ನಿಮಗೆ ವಿಡಿಯೋ ಸಿಗೋಷ್ಟೊತ್ತಿಗೆ ಅಪ್ಡೇಟ್ ಆಗಿರುತ್ತೆ. ಆಮೇಲೆ ಈಗ ಇದು ನಿಮಗೆ ಈ ಥರ ಹಿಂಗೆ ಈ ಪೇಜಲ್ಲಿ ಕರ್ಕೊಂಬಂದ್ಮೇಲೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ, ಓಕೆನಾ. ಇಲ್ಲಿ ನೀವು ಬಂದ್ಬಿಟ್ಟು ವಾಚ್ ಡೆಮೋ ವಿಡಿಯೋ ಅಂತ ಇದೆ, ನೀವು ಇದನ್ನ ಒತ್ತಿದ್ರೆ ನಿಮಗೆ ಒಂದು ಡೆಮೋ ವಿಡಿಯೋ ಸಿಗುತ್ತೆ, ಓಕೆನಾ. ಈ ಕೋರ್ಸಲ್ಲಿ ಏನೇನು ಹೇಳ್ಕೊಡ್ತಾ ಇದ್ದೀನಿ ಇಲ್ಲ ಡೀಟೇಲ್ ಆಗಿ ಒಂದು 45 ಮಿನಿಟ್ಸ್ ಇದೆ, ಓಕೆನಾ. ಇದು ದೊಡ್ಡದಿದೆ ವಿಡಿಯೋ. ನಂದು ಆಲ್ಮೋಸ್ಟ್ ಆಲ್ ಎಲ್ಲ ವಿಡಿಯೋ ಬಂದ್ಬಿಟ್ಟು ಸ್ವಲ್ಪ ದೊಡ್ಡದೇ ಇರುತ್ತೆ, ಯಾಕಂದರೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರುತ್ತೆ ಅದರೊಳಗೆ, ಬೋತ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ, ಓಕೆನಾ. ಈಗ ನಾರ್ಮಲ್ ಆಗಿ ಈಗ ಮಾತಾಡ್ತಾ ಇದ್ದೀನಲ್ಲ ಇದೇ ರೀತಿಯಾಗಿ ಕನ್ನಡದಲ್ಲಿರುತ್ತೆ, ಪ್ಲಸ್ ವರ್ಡ್ಗಳು ಒಂದಿಷ್ಟು ವರ್ಡ್ಸ್ ಇರುತ್ತಲ್ಲ ಅವೆಲ್ಲ ಪದಗಳನ್ನ ಇಂಗ್ಲೀಷ್ ಒಳಗಡೆ ಹೇಳಿರ್ತೀನಿ, ಓಕೆನಾ. ಆಮೇಲೆ ಅರ್ಥ ಎಲ್ಲ ನೀಟಾಗಿ ಕನ್ನಡದಲ್ಲೇ ಅರ್ಥ ಮಾಡಿಸಿರ್ತೀನಿ ಇದರಲ್ಲಿ. ಈಗ ಬಂದ್ಬಿಟ್ಟು ಇಲ್ಲಿ ನಾವೇನು ಮಾಡೋಣ ಅಂದರೆ ಪರ್ಚೇಸ್ ಹೇಗೆ ಮಾಡೋದು ಅಂತ. ಇಲ್ಲಿ ನೀವೆಲ್ಲ ನೀಟಾಗಿ ವಾಚ್ ವಿಡಿಯೋ ಇದೆಲ್ಲ ವಿಡಿಯೋ ಇಲ್ಲಿ ಪ್ಲೇ ಆಗುತ್ತೆ, ನೀವು ನೋಡ್ಬೋದು. 47 ನಿಮಿಷದ ವಿಡಿಯೋ ಇದೆ, ಓಕೆನಾ. ಇದಾದಮೇಲೆ ನಿಮಗೆ ಸ್ಕ್ರಾಲ್ ಮಾಡಿದ್ಮೇಲೆ ನಿಮಗೆ ಈಗ ಅರ್ಲಿ ಬರ್ಡ್ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ಕೋರ್ಸ್ ಈಗ ಹೊಸದಾಗಿ ಸ್ಟಾರ್ಟ್ ಆಗಿದೆಯಲ್ಲ, ಬ್ಯಾಚ್ ಅನ್ನೋರಿಗೆ 20% ಡಿಸ್ಕೌಂಟ್ ಆಗುತ್ತೆ ಫಸ್ಟ್ 10 ಜನಕ್ಕೆ, ಓಕೆನಾ. ನೀವು ಯಾರು ಫಸ್ಟ್ 10 ಜನ ಪರ್ಚೇಸ್ ಮಾಡ್ತೀರಾ ಅವರಿಗೆ ಈ ಅಮೌಂಟ್ ಮೇಲ್ಗಡೆ 20% ಮತ್ತೆ ಡಿಸ್ಕೌಂಟ್ ಸಿಗುತ್ತೆ. ಆಲ್ರೆಡಿ ಡಿಸ್ಕೌಂಟ್ ಆಗಿದೆ, ಓಕೆನಾ. ಇದರೊಳಗಡೆ ಬೇರೆ ಬೇರೆ ಪ್ಯಾಕೇಜ್ಗಳಿದ್ದಾವೆ, ಆ ರೀತಿಯಾಗಿ ನೋಡಿದರೆ ನಿಮಗೆ ಇದು ಆಲ್ರೆಡಿ ಡಿಸ್ಕೌಂಟ್ ಆಗಿದೆ. ಈ ಪರ್ಟಿಕ್ಯುಲರ್ 2 ಪ್ಯಾಕೇಜ್ ಈಗ ಪಬ್ಲಿಕಲ್ಲಿ ಅವೈಲೇಬಲ್ ಇದೆ. ಇದು 3ನೇದು 4ನೇದು 5ನೇದು ಬೇಕಂದರೆ ನೀವು ನನ್ನನ್ನು ಸಂಪರ್ಕಿಸಬಹುದು, ಓಕೆನಾ. ಬೇರೆದೆಲ್ಲ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಏನಾಗುತ್ತೆ, ನಾನು ಪರ್ಟಿಕ್ಯುಲರಾಗಿ ಸಪ್ರೇಟಾಗಿ ಕೊಡ್ತೀನಿ ಇದು. ಈಗ ನೀವು ಬಂದ್ಬಿಟ್ಟು ಇಲ್ಲಿ ಗೆಟ್ ನೋ ಅಂತ ಇದೆಯಲ್ಲ, ಈಗ ಖರೀದಿಸಿ ಅಂತ ಅರ್ಥ. ಗೆಟ್ ನೋ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡೀಟೇಲ್ಸ್ ಎಲ್ಲ ಕೇಳುತ್ತೆ, ಓಕೆನಾ. ಜಸ್ಟ್ ಫಿಲ್ ಮಾಡ್ಬಿಡ್ತೀನಿ. ಈಗ ಅನಿಕೇತ್ ಅಂತ ಹಾಕಿದ್ದೀನಿ, ಇಲ್ಲಿ ನನ್ನ ಜಿಮೇಲ್ ಹಾಕಿದ್ದೀನಿ. ಜಿಮೇಲಲ್ಲಿ ಇದೆ, ಓಕೆನಾ. ವಾಟ್ ಈಸ್ ಯುವರ್ ಫುಲ್ ನೇಮ್ ಆಫ್ ದ ಕೋರ್ಸ್ ಸರ್ಟಿಫಿಕೇಟ್, ಓಕೆ. ಇಲ್ಲಿ ಏನು ಕೇಳ್ತಾ ಇದೆ ಅಂದರೆ ನಿಮ್ಮ ಫುಲ್ ನೇಮ್ ಏನು, ಓಕೆನಾ. ನಿಮ್ಮದು ಪೂರ್ಣ ಹೆಸರು, ಈಗ ನನ್ನ ಹೆಸರು ಕ್ಯಾಪಿಟಲ್ ಲೆಟರ್ಸಲ್ಲಿ ಕೊಡಿ, ಓಕೆನಾ. ಓಕೆನಾ, ಈ ಥರ ನಿಮ್ಮದು ಫುಲ್ ಹೆಸರು, ನಿಮ್ಮದು SSLC ಮಾರ್ಕ್ಸ್ ಕಾರ್ಡು ಅಥವಾ PUC ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತಲ್ಲ ಅದೇ ರೀತಿಯಾಗಿ ಫುಲ್ ಹೆಸರನ್ನ ಇಲ್ಲಿ ಹಾಕಬೇಕು, ಓಕೆನಾ. ಎದಕ್ಕೆ ಇದು ಅಂದರೆ ನಿಮ್ಮ ಸರ್ಟಿಫಿಕೇಷನ್ ನೀವು ಕೋರ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ಏನು ಸರ್ಟಿಫಿಕೇಟ್ ಇರುತ್ತಲ್ಲ ಆ ಸರ್ಟಿಫಿಕೇಟಲ್ಲಿ ಹೆಸರು ಹಾಕೋದಕ್ಕೆ. ಅದಾದಮೇಲೆ ಮತ್ತೆ ನಿಮ್ಮ ಇಮೇಲ್ ಅಡ್ರೆಸ್ ಮತ್ತೊಂದು ಸಲ ಕೇಳುತ್ತೆ ಇಲ್ಲಿ, ವಾಟ್ ಈಸ್ ಯುವರ್ ಆ್ಯಕ್ಟಿವ್ ಇಮೇಲ್ ಅಡ್ರೆಸ್ ಅಂತ. ಹಾಗಂದರೆ ನಿಮ್ಮದು ಲೈವ್ ಈಗ ವರ್ಕ್ ಆಗ್ತಾ ಇರುತ್ತಲ್ಲ, ಯೂಸ್ ಮಾಡ್ತಾ ಇರುತ್ತಲ್ಲ ಆ ಇಮೇಲ್ ಅಡ್ರೆಸ್ ಇಲ್ಲಿ. ಏನಾರು ಇಶ್ಯೂಸ್ ಆದರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೋಸ್ಕರ, ಓಕೆನಾ. ಯಾಕಂದರೆ ಇಲ್ಲೆಲ್ಲೂ ಫೋನ್ ನಂಬರ್ ಇಲ್ಲಿದೆ, ಫೋನ್ ನಂಬರ್ ಅದ್ರ ಫೋನ್ ನಂಬರ್ ಅಲ್ಲಿ ನನಗೆ ಶೋ ಆಗಲ್ಲ. ಇಲ್ಲಿ ಏನು ಡೀಟೇಲ್ ಫಿಲ್ ಮಾಡ್ತಿರಲ್ಲ ಅದಷ್ಟೇ ಶೋ ಆಗುತ್ತೆ. ಆಮೇಲೆ ಇಲ್ಲಿ ಕೇಳ್ತಾ ಇದೆ ವಾಟ್ ಈಸ್ ಯುವರ್ ಕರೆಂಟ್ ಲೆವೆಲ್ ಆಫ್ ಸೈಬರ್ ಸೆಕ್ಯೂರಿಟಿ ನಾಲೆಡ್ಜ್, ಬಿಗಿನರು, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ ಅದೈತಲ್ಲ ಇಲ್ಲಿ ಹಾಕ್ಬೋದು. ಈಗ ನೀವು ಬಿಗಿನರಾ, ಬಿಗಿನರ್ ಅಂತ ಹಾಕಿ. ಈಗ ನೀವೆಲ್ಲರೂ ಈಗ ಬಿಗಿನರ್ಸ್ ಇದ್ರೆ ಇಲ್ಲಿ ಬಿಗಿನರ್ ಅಂತ, ಬಿಗಿನರ್ ಟು ಇಂಟರ್ಮೀಡಿಯೇಟ್ ಅಂತ ಬಿಗಿನರ್ ಅಂತ ಹಾಕಿ. ಫೌಂಡೇಶನ್ ಏನು ಗೊತ್ತಿಲ್ಲ ನ್ಯೂ ಅಂತ ಹಾಕ್ಬೋದು ನೀವು, ಓಕೆನಾ. ನಿಮ್ಮ ಏನು ಗೋಲ್ ಏನು, ಇದರಿಂದ ನಿಮ್ಗೆ ಏನು ಯೂಸು ಅಂತ. ಸ್ಕಿಲ್ ಡೆವಲಪ್ಮೆಂಟ್ ಅಂತ, ಸ್ಕಿಲ್ ಡೆವಲಪ್ ಮಾಡ್ತಿದ್ದೀರಾ ಅಥವಾ ಹೊಸದು ಕರಿಯರ್ ಇದೆಯಾ, ಜಾಬ್ ಇದೆಯಾ, ಆ ಥರ ನೀವು ಇಲ್ಲಿ ಹಾಕ್ಬೋದು. ಇಲ್ಲಿ ಆ್ಯಸ್ ಇಟ್ ಈಸು ಇಂಟರ್ಮೀಡಿಯೇಟ್ ಅಂತ ಹಾಕ್ಬೋದು, ಓಕೆನಾ.
ಡೂ ಯು ಅಗ್ರಿ ವಿತ್ ಎಸ್ ಅಂತ ಹಾಕ್ಬೇಕು ಇಲ್ಲಿ, ಓಕೆನಾ. ಎಸ್ ಐ ಅಗ್ರಿ ಅಂತ, ಓಕೆನಾ. ಈ ರೀತಿ ಹಾಕಿ. ನೆಕ್ಸ್ಟು ವಿಚ್ ಲ್ಯಾಂಗ್ವೇಜ್ ಡೂ ಯು ಪ್ರಿಫರ್ ಆಫ್ ಎಕ್ಸ್ಪ್ಲನೇಷನ್, ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಕಲಿಯೋಕ್ಕೆ ಇಷ್ಟಪಡ್ತೀರಾ ಅಂತ. ಇಂಗ್ಲೀಷ್, ಓಕೆನಾ. ಯಾವ್ದಾರ ಆಗಿ ಎರಡು ಮಾತಾಡ್ತೀನಿ ಅದ್ರೊಳಗಡೆ. ಇಲ್ಲಿ ಯಾವುದೋ ಬೇರೆ ನಂಬರ್ ಬಂದಿದೆ, ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಪಿಕ್ ಮಾಡಲ್ಲ. ಸೊ ಇನ್ನೊಂದು ಕಾಂಟ್ಯಾಕ್ಟ್ ನಂಬರ್ ಏನಿದೆಯಲ್ಲ ಅದ್ರೊಳಗಡೆ ನೀವು ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಮಾಡೋಕ್ಕಿಂತ ಕಾಂಟ್ಯಾಕ್ಟ್ ಕಾಲ್ ಮಾಡೋಕ್ಕಿಂತ ಮುಂಚೆ ನನಗೆ ವಾಟ್ಸಪ್ ಒಳಗಡೆ ಮೆಸೇಜ್ ಮಾಡಿದರೆ ಒಳ್ಳೆಯದು. ಅನ್ನೋ ನಂಬರ್ ಪಿಕ್ ಮಾಡಲ್ಲ. ಸೊ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ಮೇಲೆ, ಯಾಕಂದರೆ ಭಾಳ ಕಾಲ್ ಬರ್ತವೆ, ಯಾರ್ದಂತ ಗೊತ್ತಾಗಲ್ಲ, ಭಾಳ ಸ್ಕ್ಯಾಮ್ ಮಾಡ್ತಾರೆ ಕಾಲ್ಸ್ನ. ಸೊ ಕಾಲ್ಸ್ ನಂದು ಆಟೋಮೆಟಿಕ್ ಬ್ಲಾಕ್ ಆಗುತ್ತೆ. ಸೊ ಇನ್ಸ್ಟೆಂಟ್ ಅಗಲೆಲ್ಲ ಕಾಲ್ ಮಾಡೋ ಬದಲಿ ಜಸ್ಟ್ ಏನು ಮಾಡಿ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಮನುಷ್ಯ ಅಂತ ಗೊತ್ತು, ಯಾಕಂದರೆ ಬಾಟ್ಗಳು ಹಾಕಿ ಸ್ಪ್ಯಾಮ್ ಕಾಲ್ ಮಾಡ್ತಾರಲ್ಲ, ನಿಮ್ಮದು ಕಾಲ್ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಗೊತ್ತಾಗೋದಿಲ್ಲ. ಸೊ ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿ. ಈಗ ಇಲ್ಲಿ ಇಲ್ಲಿ ಆ್ಯಡ್ ಡಿಸ್ಕೌಂಟ್ ಕೋಡ್ ಅಂತ ಇದೆಯಲ್ಲ, ಇದು ಮೇನ್, ಓಕೆನಾ. ಇಲ್ಲಿ ಬಂದ್ಬಿಟ್ಟು ನಿಮ್ಮದು ಪರ್ಟಿಕ್ಯುಲರ್ ಏನು ಕೋಡ್ ಇದೆಯಲ್ಲ EB10 ಅಂತ, EB10 ಅಂತ ಹಾಕಿದರೆ ಇಲ್ಲಿ ನೋಡಿರಿ 2499 ಅಂತ ಇದೆ. ಇದನ್ನ ಹಾಕಿದರೆ ನಿಮ್ಮದು ಕೋರ್ಸ್ ರೇಟ್ ಬಂದ್ಬಿಟ್ಟು 2000 ಆಯಿತು, ಆಯಿತಾ. ಕಮ್ಮಿ ಆಯಿತು. ಈಗ ನಾನು ಜಸ್ಟ್ ತೋರಿಸೋದಕ್ಕೋಸ್ಕರ ನನ್ನ ಹತ್ರ ಸಪ್ರೇಟ್ ಕೋಡ್ ಇದೆ, ಇದು ಒಂದೇ ಸಲ ಯೂಸ್ ಮಾಡೋ ಥರದ್ದು. EB1 ಅಂತ ಆಗಿದೆ. ಈಗ 25 ಆಗಿದೆ. ನಾನು ಜಸ್ಟ್ ಪೇ ಮಾಡಿ ಶೋ ಮಾಡೋದಕ್ಕೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಜಸ್ಟ್ ಇಲ್ಲಿ ಏನು ಮಾಡ್ತೀನಿ ಅಂದರೆ, ನಾನು ಈ ರೀತಿಯಾಗಿ ನೀವು ಏನಾರ ಪರ್ಚೇಸ್ ಮಾಡಿದ್ರೆ ನಿಮಗೆ ಬಿಲ್ಲು, ನಿಮ್ಮ ಹತ್ರ ಕೋರ್ಸ್ ವಿಡಿಯೋ ಎಲ್ಲ ಬರುತ್ತೆ. ನನಗೆ ಪೇ ಮಾಡಬೇಡಿ, ಇಲ್ಲೇ ಬಂದು ಪೇ ಮಾಡ್ಬೇಕು ನೀವು, ಓಕೆನಾ. ಮತ್ತು ನನಗೆ ಪೇ ಮಾಡಿದ್ದೀರಾ, ಅಲ್ಲಿ QR ಕೋಡ್ ಹಾಕಿದ್ದೀನಿ, ಓಕೆನಾ. ಯಾರಿಗಾರ ಇಶ್ಯೂ ಆದರೆ ಅಷ್ಟೇ, ಅದು ಜಾಸ್ತಿ ಇಶ್ಯೂ ಆಗಲಿಲ್ಲ ಅಂದರೆ ಇಲ್ಲಿಗೆ ಬಂದು ಪೇ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಸೇಫ್ ಆಗಿರುತ್ತೆ. ವಿಡಿಯೋ ನಿಮ್ದು ಅಕೌಂಟಲ್ಲೇ ಬರ್ತಾ ಇರುತ್ತೆ, ಓಕೆನಾ. ಎಲ್ಲ ಮಾಡಿಬಿಟ್ಟು ಶೋ ಮಾಡ್ತೀನಿ ನೋಡಿ ನಿಮಗೆ, ಆಯಿತಾ. ಇದಿಷ್ಟು ಫಿಲ್ ಮಾಡಬೇಕು, ಇಲ್ಲೆಲ್ಲ ನೀಟಾಗಿ ಫಿಲ್ ಮಾಡಿ, ಓಕೆನಾ. ಎಲ್ಲ ನೀಟಾಗಿರಬೇಕು, ಕರೆಕ್ಟ್ ಇದೆ ಅಂತ ಒಂದ್ಸಲ ವೆರಿಫೈ ಮಾಡಿ. ನಂಬರ್ ಎಲ್ಲ ಕರೆಕ್ಟ್ ಇದೆ, ಡಿಸ್ಕೌಂಟು ಇದೆಲ್ಲ ಕರೆಕ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ಕನ್ಫರ್ಮ್ ಆ್ಯಂಡ್ ಪೇ ಅಂತ ಕೊಡಿ. ಓಕೆ, ಈ ಥರ ಒಂದು ನಿಮಗೇನು ಬರುತ್ತೆ, QR ಕೋಡ್ ಬರುತ್ತೆ, ಓಕೆನಾ. QR ಕೋಡ್ ಬಂದ ತಕ್ಷಣ ಇಲ್ಲಿ ಸ್ಕ್ಯಾನ್ ಮಾಡಿದ್ದೀನ, ಸ್ಕ್ಯಾನ್ ಮಾಡಿಬಿಟ್ಟು ನೀವು ಅಲ್ಲಿ ಫೋನ್ಪೇ ಸ್ಕ್ಯಾನ್ ಮಾಡಿದ್ಮೇಲೆ ಅಲ್ಲಿ ಆ್ಯಡ್ ಅ ಮೆಸೇಜ್ ಅಂತ ಆಪ್ಷನಲ್ ಅಂತ ಇರುತ್ತಲ್ಲ, ಅಲ್ಲಿ ನೀವು ಟೈಪ್ ಮಾಡಿ ಎಥಿಕಲ್ ಹ್ಯಾಕಿಂಗ್ ಕೋರ್ಸ್ ಅಂತ, ಆಯಿತಾ. ಹಾಕಿ ಪ್ರೊಸೀಡ್ ಅಂತ ಕೊಟ್ಟು ನೀವು ಒಂದ್ಸಲ ಅಲ್ಲಿ ಪೇ ಮಾಡಿದ್ರಾ, ಇಲ್ಲಿ ಡನ್ ಆಗುತ್ತೆ ನೋಡಿ. ನಾನು ಪೇ ಮಾಡಿದೆ, ಇಲ್ಲಿ ನೋಡಿ ಏನಾಯಿತು, ಪೇಮೆಂಟ್ ಪೆಂಡಿಂಗ್ ಅಂತ ಬರ್ತಾ ಇದೆ, ಕನ್ಫರ್ಮ್ ಆಗುತ್ತೆ ಇಲ್ಲಿ. ಓಕೆ, ಈ ಥರ ಹೆಂಗೆ ಕನ್ಫರ್ಮ್ ಆಗುತ್ತೆ. ಇದು ಆದಮೇಲೆ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ, ಓಕೆನಾ. ಇಮೇಲ್ ಅಡ್ರೆಸ್ ಇದೆಲ್ಲ ಇರುತ್ತೆ ನೋಡಿ. ಯುವರ್ ಬುಕ್ಕಿಂಗ್ ಈಸ್ ಕನ್ಫರ್ಮ್ಡು, ಆಮೇಲೆ ಯುವರ್ ಪರ್ಚೇಸ್ ಡೀಟೇಲ್ಸ್ ಆರ್ ಇನ್ ಯುವರ್ ಇಮೇಲ್, ಹಂಗಂದರೆ ಇಮೇಲಿಗೆ ಮೆಸೇಜ್ ಬಂದಿರುತ್ತೆ. ನೀವು ಹೋದರೆ ಇಮೇಲಿಗೆ ನೋಡಿ, ಇಲ್ಲಿ ತೋರಿಸ್ತಾ ಇದೆ ಅನಿಕೇತ್, ಓಕೆನಾ. ಬುಕ್ಕಿಂಗ್ ಕನ್ಫರ್ಮ್ ಆಗಿದೆ, ಎನ್ರೋಲ್ ಆಗಿದ್ದೀನಿ ಇದ್ರೊಳಗಡೆ ಅಂತ. ಈಗ ಟೋಟಲ್ ಎಷ್ಟಿದ್ದಾವೆ ಚಾಪ್ಟರ್ಗಳಿಗೆ, ಒಂದು ಚಾಪ್ಟರ್ ಹಾಕಿದ್ದೀನಿ ಇವತ್ತು, ಆಯಿತಾ. ಇದೇ ರೀತಿಯಾಗಿ ಟೋಟಲಾಗಿ ಮಾಡ್ಯೂಲ್ 1ಇಂದ ಎದ್ಬಿಟ್ಟು ಮಾಡ್ಯೂಲ್ 9 ತನಕ ಮಾಡ್ಯೂಲ್ಸ್ ಇದ್ದಾವೆ. ಆಮೇಲೆ ಚಾಪ್ಟರ್ 1 ಇದೆ, ಡ್ಯೂರೇಷನ್ 1 ಅವರ್ ಅಂತ, ಹಾರ್ ಅಂದರೆ 1 ಅವರ್, ಬರೀ ಎಚ್ ಅಂತ ಇದೆ, ಆಯಿತಾ. ಟೋಟಲಾಗಿ ಇದೆಲ್ಲ ಒಂದೊಂದೇ ಫಿಲ್ ಆಗ್ತಾ ಬರುತ್ತೆ. ಈಗ ಇಲ್ಲಿಂದ ಕಂಪ್ಲೀಟ್ ಆಗಿದೆನಾ. ಸೊ ನಿಮ್ಮದು ಆರ್ಡರ್ ID ಬಂದ್ಬಿಟ್ಟಿದ್ದು ಪೇಮೆಂಟ್ Paytm ಅಲ್ಲಿ ಮಾಡಿದ್ದೀರಾ. ಈಗ ನೀವು ವಾಪಸ್ ಬಂದುಬಿಟ್ಟು ಪರ್ಚೇಸ್ ಡೀಟೇಲ್ಸಲ್ಲಿ ಹೋಗಿ ವ್ಯೂ ಯುವರ್ ಕೋರ್ಸ್ ಅಂತ ಇದೆ, ಅಥವಾ ವ್ಯೂ ಯುವರ್ ಬುಕ್ಕಿಂಗ್ ಮ್ಯಾನೇಜ್ ಅಂತ ಇದೆ ಇಲ್ಲಿ. ಈಗ ವ್ಯೂ ಯುವರ್ಸ್ ಕೋರ್ಸ್ ಅಂತ ಕೊಟ್ಟರೆ ನೋಡಿ, ಫಸ್ಟ್ ಕೋರ್ಸಿಗೆ ಕರ್ಕೊಂಬಂದ್ಬಿಡ್ತು, ಹೌದಾ. ಈಗ ಇಲ್ಲಿ ಏನೇನು ಅಪ್ಲೋಡ್ ಮಾಡ್ತೀನಲ್ಲ ಅದೆಲ್ಲ ಏನಾಗುತ್ತೆ ಇಲ್ಲಿ ಶೋ ಆಗ್ತಾ ಹೋಗುತ್ತೆ ನಿಮಗೆ. ವೀಕ್ಲಿ 1 to 2 ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ನಿಮಗೆ ವೀಡಿಯೋಸ್ ಎಲ್ಲ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ನೀವು ಹೀಗೆ ಬೈ ಮಾಡಿದರೆ ಅಪ್ಡೇಟ್ ಆಗ್ತಾ ಹೋಗ್ತೀರಾ. ನೀವು ಆಮೇಲೆ ಬೈ ಮಾಡಿದರೆ ಸ್ವಲ್ಪ ವೀಡಿಯೋ ಸ್ವಲ್ಪ ಹಳೇದಾಗುತ್ತೆ ಅಷ್ಟೇ, ಓಕೆನಾ. ಅಪ್ ಟು ಡೇಟ್ ಇರ್ತೀರಾ ಹೀಗೆ ಬೈ ಮಾಡಿದರೆ. ಸೊ
ಇದು ಪರ್ಚೇಸ್ ಮಾಡೋದೆಲ್ಲ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ. ಆಮೇಲೆ ಇಲ್ಲಿ ನೋಡಿ ಫೈಲ್ ಇದೆ, ಓಕೆನಾ. ಇದನ್ನ ನೀವು ಈಗ ಈ ಪೇಜಲ್ಲಿ ಇದ್ದೀರಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀರಾ. ಕ್ಲಿಕ್ ಮಾಡಿದ್ಮೇಲೆ ಎಲ್ಲಿ ಬರ್ತೀರಾ, ಈ ಪೇಜಲ್ಲಿ ಬರ್ತೀರಾ. ಈ ವಿಡಿಯೋನ ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ನಿಮಗೆ ಇಲ್ಲಿ ಒಂದು ಫೈಲ್ ಸಿಗುತ್ತೆ. ಈ ಫೈಲ್ನ ಡೌನ್ಲೋಡ್ ಮಾಡಿದರೆ ನಿಮಗೆ ಈ PDF ಓಪನ್ ಆಗುತ್ತೆ, ಓಕೆನಾ. ಹಂಗಂದ್ರೆ ಈ ಪರ್ಟಿಕ್ಯುಲರ್ ಲೆಸನ್ ಏನಿದೆಯಲ್ಲ ಆ ಲೆಸನ್ ಒಂದು PDF ಫೈಲ್ ಇದೆ, ಓಕೆನಾ. ಏನೇನು ಹೇಳ್ಕೊಟ್ಟಿದ್ದೀನಿ ಅಂತ ಆ ರೀತಿಯಾಗಿ ನಿಮಗೆ ಒಂದು ಫೈಲ್ ಅಪ್ಲೋಡ್ ಆಗುತ್ತೆ ಇಲ್ಲಿ, ಓಕೆನಾ. ಅದು ಒಂದು ನೀವು ನೋಡ್ಕೊತೀರಿ. ಆಮೇಲೆ ನೆಕ್ಸ್ಟ್ ಇವರು ಬುಕ್ಕಿಂಗ್ ಅಂತ ಇದಲ್ಲ, ಇಲ್ಲಿ ಹೋದ್ರೆ ನೀವು ಏನೇನು ಬುಕ್ಕಿಂಗ್ ಮಾಡಿರ್ತೀರಲ್ಲ ಅದು ಇಲ್ಲಿ ನಿಮಗೆ ಶೋ ಆಗುತ್ತೆ. ಈಗ ನಮ್ಮದು ಎಥಿಕಲ್ ಹ್ಯಾಕಿಂಗ್ ಹೌದಾ, ಇದು ಆಕ್ಸೆಸ್ ಕೊಟ್ಟರೆ ಇದು ಓಪನ್ ಆಯಿತು. ಅದೇ ರೀತಿಯಾಗಿ ಇಲ್ಲಿ ಬೇರೆ ಕೋರ್ಸ್ಗಳಿದಾವಲ್ಲ ನಮ್ಮವು, ಬೇರೆ ಕೋರ್ಸ್ನ ಈಗ ನೋಡಿ ಓಸಿಂಟ್ ಬೋಟ್ ಅಂತ, ಇದು ಲೇಟೆಸ್ಟ್ ಕೋರ್ಸ್ ವಿಡಿಯೋ ಹಾಕಿದ್ದೀನಿ, ಹೇಗೆ ಓಸಿಂಟ್ ಡೀಟೇಲ್ ಆಗಿ ಮಾಡಬೇಕು ಅಂತ. ಇದು ವಿಡಿಯೋ ಬಂದ್ಬಿಟ್ಟು 1 ತಾಸು 17 ನಿಮಿಷದ ಇದೆ, ಓಕೆನಾ. ಸ್ವಲ್ಪ ದೊಡ್ಡ ವಿಡಿಯೋ ಇದೆ ನೋಡಿ, ಎಲ್ಲ ಡೀಟೇಲ್ ಆಗಿ ಇಲ್ಲಿ ಪ್ರತಿಯೊಂದು ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಇದ್ರೊಳಗಡೆ ಏನೇನಿದೆ ಅಂತ ಎಷ್ಟೊಂದು ಫೈಲ್ಸ್ ಎಲ್ಲ ಹಾಕಿದ್ದೀನಿ ಇಲ್ಲಿ, ಓಕೆನಾ. ಇದ್ರೊಳಗಡೆ ನೋಡಿ ಇದು ಓಸೆಂಟ್ ಬಾಟಿಂದು ಒಂದು ವಿಡಿಯೋನ, ಇದರಲ್ಲಿ ನೋಡಿ 12 ವಿಡಿಯೋ ಇದ್ದಾವೆ, 12 ತಾಸು 11.5 ತಾಸಿನ ವಿಡಿಯೋಗಳಿದ್ದಾವೆ. ಆಮೇಲೆ ಮೈಗ್ರೇಟಿಂಗ್ ವಿಡಿಯೋ ಇದೆ, ಇವೆಲ್ಲ ಬೇರೆ ಬೇರೆಗಳು ವಿಡಿಯೋ ಇದ್ದಾವೆ, ಓಕೆನಾ. ಟೋಟಲ್ 25 ತಾಸಿನ ವಿಡಿಯೋ ಇದೆ ಇದು ಕ್ಲಾಸ್. ಇದು ಫುಲ್ ಸ್ಕ್ರೀನ್ ಅಂದರೆ ಈ ಥರ ನೋಡ್ಬೋದು ನೀವು. ಇಷ್ಟು ಕ್ಲಾಸ್ಗಳು ಬರ್ತವೆ. ಪ್ರೀವಿಯಸ್ ಅಂತ ಹೋದರೆ ಹಳೆ ಕ್ಲಾಸ್ ಇದೆ, ಓಕೆನಾ. ಇದು ಲೈವ್ ವಿಡಿಯೋ ಕ್ಲಾಸಸ್ ವಿತ್ ಸ್ಟೂಡೆಂಟ್ಸ್ ಇದ್ದಾರೆ ನೋಡಿ, ಲೈವ್ ಕ್ಲಾಸಸ್ ಇದು, ಹೌದಾ. ಲೈವ್ ಕ್ಲಾಸಸ್ ಇದು ಈ ರೀತಿಯಾಗಿ ಏನು ಮಾಡ್ಬೋದು, ನೀವು ಜಸ್ಟ್ ನಮ್ಮ ಪರ್ಟಿಕ್ಯುಲರ್ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು. ಆಮೇಲೆ ನೀವು ಪರ್ಚೇಸ್ ಮಾಡಿದ್ದೀರಾ, ನಿಮಗೆ ವಾಟ್ಸಪ್ ಇದೆಯಲ್ಲ, ನಿಮ್ಮ ವಾಟ್ಸಪ್ ಒಳಗಡೆನೂ ನಿಮಗೆ ಒಂದು ನೋಟಿಫಿಕೇಶನ್ ಅನ್ನೋದು ಬಂದಿರುತ್ತೆ. ನಿಮಗೆ ಶೋ ಮಾಡ್ತೀನಿ, ಟಾಪ್ ಮೇಟ್ ಕಡೆಯಿಂದ ನಿಮಗೆ ಮೆಸೇಜ್ ಬಂದಿದೆ, ಯು ಹ್ಯಾವ್ ಆಕ್ಸೆಸ್ ಟು ನಿಮ್ಮ ಕೋರ್ಸು ಮಾಡ್ಯೂಲ್ಸ್ 10 ಇದ್ದಾವೆ. 10 ಅಂತ ಯಾಕೆ ಶೋ ಮಾಡ್ತಾ ಇದ್ದಾರೆ ಅಂದರೆ 0 ಡೆಮೋ ವಿಡಿಯೋ ಇದೆಯಲ್ಲ ಅದಕ್ಕೆ 10 ಅಂತ ತೋರಿಸ್ತಿದೆ. ಈ ಸರ್ವಿಸು ಇಷ್ಟು ಅಮೌಂಟ್ ಪೇ ಮಾಡಿದ್ದೀರಾ ಅಂತೇಳಿ ಶೋ ಮಾಡ್ತಾ ಇದೆ. ಈಗ ನೀವು ಇಲ್ಲಿ ವ್ಯೂ ಕೋರ್ಸ್ ಅಂತ ಕೊಟ್ಟರೆ ಅದು ಮತ್ತೆ ಕರ್ಕೊಂಬರುತ್ತೆ ಇಲ್ಲಿಗೆ, ಇಲ್ಲಿ ಕರ್ಕೊಂಬರುತ್ತೆ. ನೀವು ಮತ್ತೆ ವ್ಯೂವರ್ ಕೋರ್ಸ್ ಅಂತ ಕೊಟ್ಟು ಕೋರ್ಸ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಇದು ಬಂದ್ಬಿಟ್ಟು ನಮ್ಮದು ಪರ್ಟಿಕ್ಯುಲರ್ ವೆಬ್ಸೈಟ್ ಒಳಗಡೆ ಹೇಗೆ ಕೋರ್ಸು ಅಥವಾ ಪ್ರಾಡಕ್ಟ್ಸ್ಗಳನ್ನು ಹೇಗೆ ಪರ್ಚೇಸ್ ಮಾಡೋದಾಗಿ ಖರೀದಿಸ್ಬೋದಾಗಿದೆ ಒಂದು ಡೀಟೇಲ್ ಆಗಿರೋ ವಿಡಿಯೋ ಅಷ್ಟೇ. ಧನ್ಯವಾದ.